ಶ್ರೀ ಗುರುಭ್ಯೋ ನಮಃ. ನಮಸ್ತೆ ಎಲ್ಲರಿಗೂ. ಇದು ನಮ್ಮ ಶ್ರೀ ಅಶ್ವಥ್ ನಾರಾಯಣ ಸೇವಾ ಸಮಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೆ ನಮ್ಮ ಎಪಿಸೋಡ್ 5ನೇದು ಇವತ್ತು. ಶ್ರೀ ಆ, ಗಣೇಶ ಚತುರ್ಥಿ ಅಂದ್ರೆ ಚೌತಿ ಬಗ್ಗೆ ಮಾತಾಡೋದು. ಹಿಂದಿನ ಎಪಿಸೋಡ್ ಅಲ್ಲಿ ನಾವು ಶ್ರೀ ಸ್ವರ್ಣಗೌರಿ ವ್ರತ ಮಾತಾಡಿದೀವಿ. ಅದ್ರ ಬಗ್ಗೆ ಏನ್ ಬೇಕು, ನಮ್ಮ ಸಂಪ್ರದಾಯ ಏನು, ಏನ್ ಪಾಲಿಸ್ಬೇಕು, ಏನ್ ಪಾಲಿಸ್ತಿದ್ವಿ, ಎಲ್ಲದನ್ನು ಸಂಕ್ಷಿಪ್ತವಾಗಿ ಜೊತೆಗೆ ಡೀಟೇಲ್ ಆಗಿ ಎರಡು ಕವರ್ ಮಾಡೋ ಪ್ರಯತ್ನ ಮಾಡಿದೀವಿ. ಈ ಎಪಿಸೋಡ್ ಅಲ್ಲೂ ಕೂಡ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಮತ್ತೆ ಹೋಗ್ತೀವಿ. ಯಾಕಂದ್ರೆ ಗಣಪತಿ ಹಬ್ಬದಲ್ಲಿ ತುಂಬಾ ಪೂರ್ವ ಸಿದ್ಧತೆಗಳಂತೂ ಇರುತ್ತೆ. ಅಂದ್ರೆ ನಾವು ಹಾಕುವಂತ 21 ಎಳೆ ಗಣಪತಿ ಇದ್ರದ್ದಾಗಿರ್ಬೋದು, ಇಲ್ಲ ಅಂದ್ರೆ ಮಾಡ್ಕೋಬೇಕಾಗಿರೋ ನೈವೇದ್ಯಕ್ಕೆ ಚಕ್ಲಿ ಕೋಡುಬಳೆ ನಮ್ಮ ಇತ್ಯಾದಿಗಳು ಏನೇನಿದೆ ಏನೇನಿಲ್ಲ, ಇಂಥದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ, ಆಮೇಲೆ ಹೇಗೆ ಮಾಡುವಂಥದ್ದು, ಆ ಪ್ರಕಾರಗಳನ್ನ ಆ ಪದ್ಧತಿಗಳನ್ನ ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಕೊನೆಗೆ ನಮ್ಮ ಗಣಪತಿ ಹಬ್ಬದ ಪೂಜಾ ವ್ಯವಸ್ಥೆಗಳು ಹೇಗೆ, ಅದರಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು, ಇದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನ ಈ ಎಪಿಸೋಡ್ ಅಲ್ಲಿ ಆಗುತ್ತೆ. ಮತ್ತೆ ಒನ್ಸ್ ಅಗೈನ್ ದೊಡ್ಡಮ್ಮ, ತುಂಬಾ ಥ್ಯಾಂಕ್ ಯು. ನೀವು ಇವತ್ತು ಎಪಿಸೋಡ್ ಆಕ್ಚುಲಿ 2-3 ಒಟ್ಟಿಗೆ ಮಾಡ್ತಿದೀವಿ ಬ್ಯಾಕ್ ಟು ಬ್ಯಾಕ್. ನಿಮಗೆ ಸ್ವಲ್ಪ ಕಷ್ಟ ಕೊಡ್ತಿದೀವಿ, ದಯವಿಟ್ಟು ಕ್ಷಮಿಸಿ. ಆಮೇಲೆ ನೀವು ನಮ್ಮ ನಮ್ದೆ ಜೊತೆ ಸಹಕರಿಸಾರೋದಕ್ಕೆ ತುಂಬಾ ಥ್ಯಾಂಕ್ ಯು. ಹಂಗೆ ಎಲ್ಲಾರ್ಗು ಸ್ವಾಮಿ ಅಂಕಲ್ಲು, ಕುಮಾರ್ ಅಂಕಲ್ಲು, ಕಾರ್ತಿ, ಪ್ರದೀಪ್, ಎಲ್ಲಾರ್ಗು ಥ್ಯಾಂಕ್ ಯು. ವಿತ್ ದಟ್ ಪ್ರದೀಪ್, ಪ್ಲೀಸ್ ಟೇಕ್ ಇಟ್ ಓವರ್ ಟು ಯು ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಸ್ವಾಗತ ದೊಡಮ್ಮ. ಹಾಗೆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಮ್ ಸಮಕ್ಕೂ ನೀವು ಕೂತ್ಕೊಂಡು ಮಾತಾಡ್ತಿದ್ದೀರಲ್ಲ, ಅದೇ ಖುಷಿ ನಮ್ಗೆ ಈ ವಯಸ್ಸಿನಲ್ಲಿ. ಅದೇ ಉತ್ಸಾಹ ತೋರ್ಸತ್ತೆ ನಿಮ್ ಇಂಟ್ರೆಸ್ಟ್ ಇರೋದು ಮುಂದಿನ ಪೀಳಿಗೆನು ಮಾಡ್ಲಿ ಅನ್ನೋದಕ್ಕೆ. ತುಂಬಾ ಧನ್ಯವಾದ ಅದಕ್ಕೆ. ಇವತ್ತು ಗಣೇಶನ್ ಹಬ್ಬದ ಬಗ್ಗೆ ಮಾತಾಡೋಣ ದೊಡಮ್ಮ. ಸೊ ಆಗ್ಲೇ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಸ್ವರ್ಣಗೌರಿ ವ್ರತದ್ದು ಪೂರ್ವ ಸಿದ್ಧತೆಗಳೇನು, ಹೇಗ್ ಮಾಡ್ತೀವಿ ಅಂತ. ಸೊ 2 ದಿವಸದ ಮುಂಚೆನೆ, ಅಂದ್ರೆ ಗೌರಿ ಹಬ್ಬದ ಹಿಂದಿನ ದಿವಸನೇ ನೀವ್ ಹೇಳಿದ್ರಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ವಿ ಅಂತ ಹೇಳಿ. ಗಣೇಶನ ಹಬ್ಬದ ವಿಶೇಷ ಅಂದ್ರೆ ತುಂಬಾ ಐಟಮ್ಸ್ಗಳು, ಅಂದ್ರೆ ನೈವೇದ್ಯಕ್ಕೆ ತುಂಬಾ ನಾವು ಹುಡುಗರಾಗಿ ಮಕ್ಕಳಾಗಿದ್ದಾಗ ಅದೇ ಖುಷಿ ನಮ್ಗೆ, ಗಣೇಶನ ಹಬ್ಬದಲ್ಲಿ ಎಲ್ಲಾ ತಿಂಡಿಗಳು ಸಿಗತ್ತೆ ಅಂತ. ಸೊ ನೀವ್ ಹೇಳಿ ದೊಡಮ್ಮ, ಏನೇನ್ ತಿಂಡಿಗಳು ಮಾಡ್ತಾ ಇದ್ರಿ ನೈವೇದ್ಯಕ್ಕೆ, ಮತ್ತೆ ಹೇಗ್ ಮಾಡ್ತಾ ಇದ್ರಿ, ಅದ್ರ ಸಂಖ್ಯೆಗಳಿರ್ಬೇಕಾ? ಈಗ ಕಡುಬು ತಗೊಂಡ್ರೆ 21 ನೈವೇದ್ಯಕ್ಕೆ ಇಡ್ಬೇಕು ಅಂತ ಕೇಳಿದ್ದೆ, ಹಾಗೆ ಮಾಡ್ತಿದ್ವಾ? ಯಾವ ತರ ಕಡುಬು ಮಾಡ್ತಿದ್ವಿ ಅಂತ ಒಂದ್ ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಹೇಳಿ. ಕರಿಗಡುಬು ಮಾಡಿವು. ಕರಿಗಡುಬು ಮಾಡಿದ್ರೆ ಅದಕ್ಕೆ ಕಾಯಿನ ತುರ್ಕೊಂಡು ಸಮ ಸಮ ಬೆಲ್ಲ ಹಾಕ್ಬಿಟ್ಟು ಪೂರ್ಣ ಮಾಡ್ಕೊಳ್ಳೋದು. ಪೂರ್ಣ ಮಾಡ್ಬಿಟ್ಟು ಕಡ್ಗ ಕಲ್ಸ್ಕೋಬೇಕು ರವೆ ಬಾಳಿಗೆ. ಅದಕ್ಕೆ ತುಪ್ಪ ಹಾಕಿ ಮತ್ತೆ ಇದನ್ನ ನೀರ್ ಹಾಕಿ ಚೆನ್ನಾಗೆಲ್ಲ ಬಿದ್ದು ಅದು ಗಟ್ಟಿಯಾಗಿ ಮಾಡ್ಕೊಂಡು ಅದನ್ನೆಲ್ಲ ಒತ್ತಿ ಈ ಹೂರ್ಣ ಮಾಡಿದ್ವಿ. ಹೂರ್ಣನೆಲ್ಲ ತುಂಬಿ ಕರಿಗಡುಬು ಮಾಡ್ಕೊಂಡು ತುಂಬಾ ಕರಿಗಡುಬು ಮಾಡ್ಬೋದು. 21 ಶಾಸ್ತ್ರ 21 ಸಾಕಾಗಲ್ಲ, ಆದ್ರಿಂದ ತುಂಬಾ ಮಾಡ್ಬೇಕು. ಮಕ್ಳಿಗೆಲ್ಲ ಅದೆಲ್ಲ ಇದು ಇದನ್ನ ಕರಿಗಡುಬು ಇಷ್ಟ ಆಗತ್ತೆ. ಚಕ್ಲಿ ಹಿಟ್ಟು, ಚಕ್ಲಿ ಹಿಟ್ಟಿನಲ್ಲ ಹಿಂದಿನ ಸರಿ ಅದೆಲ್ಲ ಮುಂಚೆನೆ ಮಾಡಿಟ್ಕೋಬೇಕು. ಚಕ್ಲಿನ ತುಂಬಾ ಚಕ್ಲಿ ಚಕ್ಲಿನೆಲ್ಲ ನಾವಿಟ್ಟು ಹಿಟ್ಟು ಹಾಕಿ ಎಣ್ಣೆ ತುಪ್ಪನೋ ಎಣ್ಣೆನೋ ಏನಾರ ಎಲ್ಲ ಕಾಯಿಸಿ ಅದಕ್ಕೆ ಹಾಕಿ ಅದನ್ನ ಚಕ್ಲಿ ಸುತ್ತಬೇಕು. ಚಕ್ಲಿ ಆಗುತ್ತವೆ ಮುತ್ಸೋರೆ, ಹೆಸರು ಬೇಳೆ ಅದೆಲ್ಲ ಹಾಕಿ ಮುತ್ಸೋರೆ ಮಾಡ್ಬೇಕು. ಅದನ್ನ ಆ ಹಿಟ್ಟೆಲ್ಲ ಮಾಡಿ ಅದನ್ನು ಹೀಗೆ ತುಪ್ಪ ಹಾಕಿ ಕಲ್ಸಿ ಅದನ್ನೆಲ್ಲ ಮುತ್ಸೋರೆ ಎಲ್ಲ ಮಾಡ್ಬೇಕು. ತೇಂಗೊಳ್ಳು ಮತ್ತೀಗ ಚಕ್ಲಿ, ತೇಂಗೊಳ್ಳು, ಮುತ್ಸೋರೆ, ಆಮೇಲಿಂದ ಕರಿಗಡುಬು. ಸರಿ 5 ಬಗೆ ಉಂಡೆ, ಕಡ್ಲೆಕಾಯಿ ಬಿದ್ದುಂಡೆ, ಕಡ್ಲೆ ಉಂಡೆ, ಪುರಿ ಉಂಡೆ, ಆಮೇಲಿಂದ ಎಳ್ಳುಂಡೆ ಅಲ್ವಾ ದೊಡಮ್ಮ? ಎಳ್ಳುಂಡೆ, ಎಳ್ಳುಂಡೆ. ಸರಿ, ಆಮೇಲಿಂದ ಇದು 5 ಬಗೆ ಪುರಿ ಉಂಡೆ, ಎಲ್ಲಾನು 5 ಪುರಿ ಉಂಡೆ. ಅದು ಉಂಡೆ ಆಗತ್ತಂದ್ರೆ ಅದಕ್ಕೆ ಗಣೇಶನ್ಗೆ ಎತ್ತಿಟ್ಟು ಚಿಗಳಿ ತಂಬಿಟ್ಟು ಇಡ್ಬೇಕು. ಇದಿಷ್ಟನ್ನು ಬೆರೆಟ್ ಎಳ್ಳು ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತೀವಲ್ಲ ಎಳ್ಳು. ಸಂಕ್ರಾಂತಿ ಹಬ್ಬದ ಮಾಡೋದು ಕರೆಕ್ಟ್. ಎಳ್ಳು ಮಾಡ್ತಿದ್ರಿ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋ ತರನೇ ಎಲ್ಲಾ ಬೆರೆಸಿ ಮಾಡ್ತಾ ಇದ್ರಿ ಅಲ್ವಾ? ಅದನ್ನೆಲ್ಲ ಮಾಡಿ ಬೆರೆಟ್ ನೆಳ್ಳು ಅಂತ ಅದನ್ನ ನೈವೇದ್ಯಕ್ಕೆ ಇಟ್ಕೋಬೇಕು. ಇಷ್ಟೆಲ್ಲ ಮಾಡಿ ತುಂಬಾ ಆಮೇಲೆ ಕಡುಬು ಯಥಾ ಪ್ರಕಾರ ಕಾಯಿ ಕಡುಬು, ಸಿಹಿ ಕಡುಬು, ಮತ್ತೆ ಇಡ್ಲಿ, ಚಟ್ನಿ, ಆಮೇಲೆ ಪಾಯಸ, ಮಹಾನೈವೇದ್ಯಕ್ಕೆ ಎಲ್ಲಾನು ಹಬ್ಬದ ಅಡಿಗೆ ಪೂರ್ತಿ ಇಷ್ಟನ್ನು ನೈವೇದ್ಯಕ್ಕೆ ತುಂಬಾ ನೈವೇದ್ಯಕ್ಕೆ ಮಾಡಿ ಇಟ್ಕೋಬೇಕು. ಮಕ್ಕಳೆಲ್ಲ ತಿನ್ಬೇಕಲ್ಲ ಕರಿಗಡುಬು, ತುಂಬಾ ಮಾಡಿಟ್ಕೋಬೇಕು. ಸರಿ, ಎಲ್ಲಾನು ಮಾಡಿಟ್ಬಿಟ್ಟು ಇಷ್ಟನ್ನು ಹಿಂದಿನ ದಿವಸನ ಎಲ್ಲಾರು ಇದನ್ನ ಮಟ್ಟಿಗೆ ಕರಿಗಡುಬೋದು ಹಿಂದಿನ ದಿವಸ ಮಾಡ್ಕೋಬೇಕು. ಮುಸ್ರೆ ಅಡಿಗೆ ಬೆಳಗಾಗ್ ಮಾಡ್ಕೋಬೇಕು. ಸರಿ, ಆದ್ಮೇಲೆ ಪೂಜೆ ಸಿದ್ಧತೆ.
ಸರಿ ಸರಿ ದೊಡ್ಡಮ್ಮ, ಪೂಜೆ ಸಿದ್ಧತೆ ಬಗ್ಗೆ ಹೇಳ್ತಿದ್ರಲ್ಲ, ಅದ್ರಲ್ಲಿ ಇವಾಗ ಅದೇ ಮಾವಿನ ಸೊಪ್ಪು ಮಾಮೂಲಿ ಎಲ್ಲ ಅದು ಹಿಂದಿನ ದಿವಸನೇ ತಂದು ಇಟ್ಕೋತಾ ಇದ್ವಿ, ಕಟ್ತಾ ಇದ್ವಿ, ತೋರಣ ಇದೆಲ್ಲ ಮಾಡ್ತೀವಿ. ಅದಾದ್ಮೇಲೆ ಈ ಭಾಗ ಬರುತ್ತೆ ನೋಡಿ, ಅಂದ್ರೆ ಎಷ್ಟು ಎಳೆ ಗೌರಮ್ಮಂಗ್ 16 ಎಳೆ ಅಂತ ಹೇಳಿದ್ರೆ ಗೆಜ್ಜೆ ವಸ್ತ್ರ. 21 ಎಡೆ. 21 ಎಳೆ 21 ಹಿಡಿ ಬರ್ಬೇಕು ಅದು. ಅದನ್ನ 21 ಎಡೆ 21 ಎಳೆ. ಸರಿ. ಅದಕ್ಕೆ ನೀರು ಗೆಜ್ಜೆ ವಸ್ತ್ರದಲ್ಲಿ ಅದನ್ನ ಬರೀದು ಗೆಜ್ಜೆ ವಸ್ತ್ರಗಳು ಅದನ್ನ ಇಡಬೇಕು. ದೊಡ್ಡಮ್ಮ, ಅದಾದ್ಮೇಲೆ ಅದಕ್ಕೆ ಕೆಂಪಿಂದು ಗಂಧನೇ ಹಚ್ಬೇಕೇನೋ ಅಲ್ಲ? ಚಂದನ ಚೆಕ್ಕೆ ಇಟ್ಕೊಳ್ಳೋಕೆ ಬೇರೆ, ಇಟ್ಕೊಳ್ಳೋಕೆ ಬೇರೆ, ಬೇರೆ, ನಾವು ಇಟ್ಕೊಳ್ಳೋಕೆ ಬೇರೆ. ಇಟ್ಕೊಳ್ಳೋಕೆ ಬೇರೆ, ದೇವಿಗೆ ಬೇರೆ. ಚಂದನ ಚೆಕ್ಕೆ ತೆಗೆದ್ಬಿಟ್ಟು ಅದನ್ನ ಅದಕ್ಕೆ ಕುಂಕುಮ ಹಾಕ್ಬಿಟ್ಟು ಒಂಚೂರು ಬೇರೆ ಇಟ್ಕೋಬೇಕು. ಒಂಚೂರು ಪ್ರಸಾದ ಇದಕ್ಕೆ ಪೂಜೆಗೆ ಅಂತಲೇ ಬೇರೆ ಇಟ್ಕೋಬೇಕು. ಗೆಜ್ಜೆ ವಸ್ತ್ರನೆಲ್ಲನೂ ಕುಂಕುಮ ಚಂದನ ಚೆಕ್ಕೆ ಒಳಗೆ ಗೆಜ್ಜೆ ವಸ್ತ್ರನೆಲ್ಲ ಗೆಜ್ಜೆ ವಸ್ತ್ರ ಕೆಂಪುದು ಕೆಂಪುದು ಕೆಂಪ್ರೆ. ಗೌರಮ್ಮಂಗೆ ಅರ್ಶನದ, ಗೌರಮ್ಮಂಗೆ ಅರ್ಶನದ ದೊಡ್ಡಮ್ಮ, ಚಂದ್ರದ ಮಂತ್ರಾಕ್ಷರ ಕುಂಕುಮದಲ್ಲಿ ಮಾಡ್ಬೇಕು. ಅಲ್ಲ, ಇದು ಗೆಜ್ಜೆ ವಸ್ತ್ರಕ್ಕೆ ಬಗ್ಗೆ ಮಾತಾಡ್ತಿದೀವಿ. ಗೆಜ್ಜೆ ವಸ್ತ್ರದಲ್ಲಿ ಗೌರಮ್ಮಂಗೆ ಅರ್ಶನದ ಗೆಜ್ಜೆ ವಸ್ತ್ರ ಅರ್ಶನ ಹಚ್ಬೇಕಾ ಅಥವಾ ಕುಂಕುಮದ್ದೇ ನಡೆಯತ್ತಾ? ಅರ್ಶನದ್ದು. ಗಣೇಶನ್ಗೆ ಕೆಂಪಿಂದು ಮಾಡ್ಕೋಬೇಕಲ್ವಾ ದೊಡ್ಡಮ್ಮ? ಕುಂಕುಮ. ಸರಿ ಸರಿ. ಬರೀ ಕುಂಕುಮ. ಸರಿ ಬರೀ ಸರಿ. ಕುಂಕುಮ ಮಧ್ಯದಲ್ಲಿ 21 ಮಧ್ಯದಲ್ಲಿ ಹೀಗೆ ಅನ್ಕೊಂಡು ಈಗ ತಕೊಂಡು ಇದು ಮಾಡ್ಕೋಬೇಕು. ಸರಿ ಸರಿ ಅದನ್ನ ಇಟ್ಕೋಬೇಕು. ಸರಿ. ಸರಿ, ಅದಾದ್ಮೇಲೆ ಗಣೇಶನ್ಗೆ ಪೂಜೆ ಆದ್ಮೇಲೆ ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡು ಆಮೇಲೆ ಗಣೇಶನ್ ಹಿಂದಿನ ದಿವಸನೇ ತಂದಿಟ್ಕೊಂಡ್ಬಿಟ್ಟಿರ್ಬೇಕು. ಗಣೇಶನ್ ತಗೊಂಬಂದಿಟ್ಕೊಂಡು ನಮ್ಮಲ್ಲಿ ಮಣ್ಣಿನ ಗಣಪತಿನೇ ಇರೋದಲ್ವಾ ದೊಡ್ಡಮ್ಮ? ಮಣ್ಣಲ್ಲಿ ಮಾಡಿರೋದು ಏನ್ ಮಾಡ್ತೀವಿ, ಜೊತೆಗೆ ಒಂದು ಬೆಳ್ಳಿ ಗಣೇಶನ್ ಇಡ್ತೀವಿ. ಪೂಜೆಗೆ ಇಟ್ಕೊಂಡು ಅಲ್ಲಿ ಹೇಳಿರೋ ಪ್ರಕಾರ ಅಂದ್ರೆ ಸಾಧ್ಯವಾದ್ರೆ ಬೆಳ್ಳಿ ಗಣೇಶನ್ ದಾನ ಕೊಡು. ಇಲ್ಲೇ ಹೋದ್ರೆ ಮಣ್ಣಿನ ಗಣೇಶನ್ ಮಾಡಿ ವಿಸರ್ಜನೆ ಮಾಡು ಅಂತ ಹೇಳಿದ್ರು. ನಾವು ನಡೆದ್ರೆ ಬೆಳ್ಳಿ ಗಣೇಶನ್ನೇ ಮಾಡಿ ಬ್ರಾಹ್ಮಣ ಪೂಜೆ ರಥ ಮಾಡ್ಬಿಟ್ಟು ಅದನ್ನ ಯಾರಿಗಾರು ಒಬ್ರಿಗೆ ಕೊಡ್ಬೋದು. ಇಲ್ಲ ಅಂದ್ರೆ ಮಣ್ಣಿನ ಗಣೇಶನ್ ಮನೆಯಲ್ಲಿ ಪೂಜೆ ಬೆಳ್ಳಿ ಗಣೇಶನ್ ಇಟ್ಕೊಂಡು ಪೂಜೆ ಇಟ್ಕೊಂಡು ಗಣೇಶನ್ ಜೊತೆಗೆ ಇದನ್ನ ವಿಸರ್ಜನೆ ಮಾಡ್ಬೋದು. ಅದರಿಂದ ಎರಡ್ ತರ ಇದೆ, ಯಾವ ತರ ಬೇಕಾದ್ರು. ಮತ್ತೆ ಗಣೇಶನ್ ಗಣೇಶನ್ ವಿಗ್ರಹ ತರ್ಬೇಕಾದ್ರೆ ಮಣ್ಣಿಂದು ದೊಡ್ಡಮ್ಮ, ಅದಕ್ಕೊಂದು ಸ್ಪೆಸಿಫಿಕೇಶನ್ ಹೇಳೋರು. ನೀವು ಅದಕ್ಕೆ ಕರೆಕ್ಟಾ ತಪ್ಪ ಹೇಳಿ, ನನ್ ತಿಳಿದ ನಾನು ಹೇಳ್ತೀನಿ. ನಮ್ಮನೇಲಿ ಅದೇ ಹೇಳೋರು. ತರಲ್ಲ ಬಲ್ಮುರಿ ಗಣೇಶನ್ ತರಲ್ಲ. ಹೌದು. ಹೇಳಿ 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 ಮಾತಾಡಿ. ಆಮೇಲೆ ಅದು ತರಬೇಕು. ಆಮೇಲೆ ಇದು ಗಂಧ ಏನಿರ್ಬೇಕು, ತಿಲಕ ಇರೋದು. ಒಂದು ತಿಲಕ ಇರ್ಬೇಕು ಅಂತ ಗಣೇಶನ್ ತರ್ಬೇಕು. ಹಿಂದಿನ ದಿವಸ ತಂದು ಇಟ್ಕೊಂಡು ಸರಿ. ಆಮೇಲೆ ಆ ತಳಗಡೆಗೆ ಅವನಿಗೆ ಗೋಧಿ ಹಿಟ್ಟು ಕಲ್ಸಿ. ಅಲ್ಲ ಒಂದ್ ನಿಮಿಷ ಗಣಪತಿ ಕ್ಲಾರಿಫೈ ಮಾಡ್ಕೊಳ್ಳೋಣ. ಇವಾಗ ನೀವ್ ಹೇಳಿದ್ದು ಎಡಮುಡಿ ಗಣಪತಿ ಮಾತ್ರ ತರಬೇಕು, ಆಮೇಲೆ ತಿಲ್ಕ ಇರ್ಬೇಕು. ಅದಕ್ಕೆ ವಿಭೂತಿ ಇರ್ಬೇಕಾ? ವಿಭೂತಿ ಇದ್ದು ತಿಲ್ಕ ಇರ್ಬೇಕಾ? ಇಲ್ಲ ವಿಭೂತಿ ಇಲ್ಲದೆ ಬರೀ ತಿಲ್ಕ ಇರ್ಬೇಕಾ? ಬರೀ ಸಿಂಗಲ್ ತಿಲಕ ಅಂದ್ರೆ ಒಂದ್ ಸ್ವಲ್ಪ ನಾಮದ ತರ ಬರುತ್ತೆ, ಕೆಳಗಡೆ ಅಗಲವಾಗಿರುತ್ತೆ, ಮೇಲ್ಗಡೆ ಚಿಕ್ಕದಾಗುತ್ತೆ. ಆ ತರದ್ದೇ ತರ್ತಿದ್ರು. ಸರಿ. ಆಮೇಲೆ ಇದು ಶಲ್ಯ, ಆಮೇಲೆ ಕೆಳಗಡೆ ಪಂಚೆಗೆ ಏನಾರು ಸ್ಪೆಸಿಫಿಕೇಶನ್ ಕಲರ್ ಇದೆಯಾ? ಇಲ್ಲ, ಆ ತರದೇನ. ಯೂಶಲಿ ನಾವೇನ್ ಮಾಡ್ತೀವಿ, ಕೆಂಪು ಭಕ್ತ ಇರೋದನ್ನ ತರ್ತೀವಿ, ಅಥವಾ ಹಳದಿ ಭಕ್ತ ಕೆಂಪು ಭಕ್ತ ಇರೋದನ್ನ ತರ್ತೀವಿ. ಆಯ್ತು. ಸಮ್ಮರೈಸ್, ಎಡಮುರಿ ಗಣಪತಿನೇ ತರಬೇಕು, ಆಮೇಲೆ ತಿಲ್ಕ ಇರ್ಬೇಕು, ವಿಭೂತಿ ಅಲ್ಲ ತಿಲ್ಕ ಇರ್ಬೇಕು. ಆಮೇಲೆ ಆದಷ್ಟು ಶ್ರೇಷ್ಠ ಅಂದ್ರೆ ಕೆಂಪು ಮಗ್ಟ ಇರುವಂತದ್ದಿದ್ರೆ ಸಂತೋಷ, ಕೆಂಪು ಇಲ್ಲ ಹಳದಿ. ಇಲ್ಲ ಅಂದ್ರೆ ಆ ತರ ಏನ್ ಸಂಪ್ರದಾಯವಾಗಿ ಯಾವ್ದು ರಿಸ್ಟ್ರಿಕ್ಷನ್ ಏನಿಲ್ಲ. ಅಕಸ್ಮಾತ್ ಕೆಲವು ಸತಿ ಉಲ್ಲಾಸ್ ಇದು ತಿಲಕ ಇರೋದ್ ಸಿಗಲ್ಲ, ಇಲ್ಲ ಅಂದ್ರೆ ವಿಧಿ ಇಲ್ಲ ಅಂದ್ರೆ ವಿಭೂತಿ ತಂದು ಇಡ್ಬೋದು ಅಲ್ವಾ ದೊಡ್ಡಮ್ಮ? ಅಂದ್ರೆ ನರಸಿಂಹದೇವರ ಒಕ್ಕಲಾಗಿರೋದ್ರಿಂದ ನರಸಿಂಹದೇವರ ಒಕ್ಕಲಾಗಿರೋದ್ರಿಂದ ತಿಲ್ಕ ಇಟ್ಟಿರೋದು ತರಬೇಕು ಅಂತ ನಮ್ಗೆ. ಸರಿ ಆಯ್ತು. ಸಿಕ್ಲಿಲ್ಲ ಅಂತಂದ್ರೆ ವಿಭೂತಿ. ಸರಿ ಆಯ್ತು. ಸರಿ ದೊಡ್ಡಮ್ಮ, ಮುಂದುವರಿಸಿ. ಪೂರ್ವ ಸಿದ್ಧತೆ ಅದೇ ಗಣೇಶನ್ ತರ್ತಿದ್ವಿ, ಅದನ್ನ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇನ್ನೇನ್ ಮಾಡ್ಬೇಕು ದೊಡ್ಡಮ್ಮ? ನಾವು ಗೌರಮ್ಮನ ಜೊತೆ ಒಳಗೆ ಗಣೇಶನ್ ಪೂಜೆ ಮಾಡ್ಬೇಕು ಅಂದ್ರೆ ಗೌರಮ್ಮನ ಮೇಲ್ಗಡೆ ಇಟ್ಬಿಡ್ಬೇಕು.
ಒಂದು ಇದರಲ್ಲಿ ಒಂದು ಟೇಬಲ್ ಹಾಕಿ ಅದ್ರ ತಳಗಡೆಗೆ ಇನ್ನೊಂದು ಕುರ್ಜಿ ಹಾಕೋಬೇಕು. ಆ ಕುರ್ಜಿ ಮೇಲೆ ಇದು ಬಾಳೆಕೊಂದು ಅದೆಲ್ಲ ಕಟ್ಟಿ ತೋರಣ ಕಟ್ಟಿ ಎಲ್ಲವೂ ಮಾಡ್ಬೇಕು. ಆಮೇಲೆ ಅದಕ್ಕೆ ಗಣೇಶನ ಒಂದು ತಟ್ಟೆ ಒಳಗೆ ಗೋಧಿ ಹಾಕಿ ಅದಕ್ಕೆ ಸುತ್ತಲೂ ಗೋಧಿ ಇಟ್ಟು ಕಲಸಿ ಅಲಗದ ಹಾಗೆ ಗಣೇಶನ ಗಣೇಶನ್ ಕೆಳಗಡೆಗೆ ಅಕ್ಕಿ ಅಥವಾ ಒಂಚೂರು ಗೋಧಿ ಕಾಳು ಮೇಲೆ ಕೂತ್ಕೋಬೇಕು ಅವನು. ಅದನ್ನ ಆಮೇಲೆ ಸುತ್ತಲೂ ಗೋಧಿ ಹಿಟ್ಟು ಕಲ್ಸ್ಬಿಟ್ಟು ಬಿಗ್ಗೆ ತಟ್ಟೆಗೆ ಅದ್ಮಿ ಗಣೇಶನ ಕೂರಿಸ್ಬೇಕು. ಆಮೇಲೆ ಸುತ್ತಲೂ ಅಲಗಬಾರ್ದು ಅಂತ ಅದಕ್ಕೆ ಇನ್ನಷ್ಟು ಅಕ್ಕಿನೋ ಗೋಧಿನೋ ಏನಾದ್ರು ಹಾಕಿ ಬಿಗ್ಗೆ ಗಣೇಶನ್ ಕೂರಿಸ್ಬೇಕು. ಗಣೇಶನ್ ಕೂರಿಸ್ಬಿಟ್ಟು ಪ್ರಾಣ ಪ್ರತಿಷ್ಠೆ ಪೂಜೆಗೆ ಶುರು ಮಾಡೋದು. ಗಣೇಶನ್ ಪೂಜೆನೂ ಸಹಿತ ತಿರ್ಗಾ ಗಣೇಶಿಗೆ ಮೊದಲು ಪೂಜೆ ಆಗ್ಬೇಕು. ಮೊದ್ಲು ಪೂಜೆ ಅಂತ ಹೇಳಿ ಇದು ಮಾಡ್ತಾರೆ. ಮೊದ್ಲು ಪೂಜೆ ಆಗ್ಬೇಕು. ಆದ್ಮೇಲೆ ಪೂಜೆ. ಆಮೇಲೆ ಸಣ್ಣ ಗಣೇಶನ್ ಇಟ್ಕೊಂತೀವಲ್ಲ, ಬೆಳ್ಳಿ ಗಣೇಶನ ಮನೇಲಿ ಮನೇಲಿ ಇರುತ್ತಲ್ಲ ಗಣೇಶ, ಆ ಬೆಳ್ಳಿ ಗಣೇಶನ್ ಮೊದ್ಲು ಪೂಜೆ. ಆ ಪೂಜೆ ಆಗತ್ಲುವೆ ಆಮೇಲೆ ರಥಕ್ಕೆ ನೀವು ಶುರು ಮಾಡ್ಬೇಕು. ರಥ ಶುರು ಮಾಡ್ಬೇಕು ಗಣೇಶ ಪೂಜೆಗೆ. ಆ ಗಣೇಶನ ಪೂಜೆ ಮಾಡಿದಾಗ ಅದಕ್ಕೆ ಒಂದು ಮಂಗಳಾರತಿ ಮಾಡಿ ಒಂದು ನೈವೇದ್ಯ ಮಾಡ್ತೀವಿ. ನೈವೇದ್ಯ ಮಾಡ್ಬೇಕು. ಒಂದು ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ಮಂಡ್ಯದ ಗಣಪತಿಗೆ ರಥ ಮಾಡ್ಬೇಕು. ರಥ ಮಾಡ್ಬೇಕು. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕು. ಒಂದು ಕಾಯಿನ ಇಟ್ಕೊಂಡು ಅದಕ್ಕೆ ತುಂಬಾ ಗರಿಕೆ ತಂದು 21 ಗರಿಕೆಗಳು ಎಲ್ಲಾರು ಪೂಜೆ ಮಾಡ್ಬೇಕು. ಚೆನ್ನಾಗಿ ಒಂದು ಗರಿಕೆ ತರ್ಬೇಕು. ಗಣೇಶ ಪ್ರಾಣ ಮಾಡುವಾಗ ಗರಿಕೆ ಒಂದು ಕಾಯಿನ ₹1 ₹2 ₹5 ಚಂದ್ರದಲ್ಲಿ ಚಂದ್ರದಲ್ಲಿ ಹತ್ಕೊಂಡು ಗಣೇಶ ಮುಟ್ಕೊಂಡು ಪ್ರಾಣ ಪ್ರತಿಷ್ಠೆ ಮಾಡ್ಕೋಬೇಕು. ಆಮೇಲೆ ರಥ ಆಮೇಲೆ ರಥ ಮಾಡ್ಬೇಕು. ಸರಿ, ಎಲ್ಲಾ ರಥವಾಗುತ್ತವೆ. ಮತ್ತೀಗ ಆಮೇಲೆ ಉಪಾಯದಾನಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಅದಕ್ಕೂ ಜನವಾರ ಹಾಕ್ಬೇಕು ಸ್ವಾಮಿಗೆ, ಇದಕ್ಕೆ ಗಣೇಶನಿಗೆ ಎಲ್ಲಾನು. ಸರಿ, ಉಪಾಯದಾನಕ್ಕೆ ಹೇಗೆ ದೊಡ್ಡಮ್ಮ? ಕಾಯಿ ಮತ್ತೆ ಅಕ್ಕಿ 21 ಗರಿಕೆ ಪೂಜೆ ಮಾಡ್ಬೇಕು ಎಲ್ಲಾರು. ಆಮೇಲೆ ಎಲ್ಲ ಇದನ್ನು ಗರಿಕೆ ಇದು ಅದಕ್ಕೆಲ್ಲ ಪತ್ರೆಗಳು ಯಾವ್ದು ಸಾಧ್ಯ ಸಿಗತ್ತೆ, ಕಣಿಗೆಲೆ ಸಿಗತ್ತೆ, ಬಿಲ್ಪತ್ರೆ ಸಿಗತ್ತೆ, ದೂಬೆ ಸಿಗತ್ತೆ, ಆಮೇಲೆ ಬದ್ರಿ ಸಿಗತ್ತೆ. ಬದ್ರಿ ಅಂದ್ರೆ ನಮ್ಮದ ಇದು ಬಿದುಳುದು ಕೆಲವು ಕಡೆ ಸಿಗತ್ತೆ. ಅದು ಅಶ್ವತ್ಥ ವೃಕ್ಷ ಸಿಗತ್ತೆ, ಅಶ್ವತ್ಥ ಪತ್ರ ಸಿಗತ್ತೆ. ಇಂಥದ್ದು ಎಷ್ಟು ಸಾಧ್ಯ ಅಪಮಾರ್ಗ ಸಿಗತ್ತೆ. ಆಮೇಲೆ ಉತ್ತರಣೆ ಸಿಗತ್ತೆ, ಎಕ್ಕದ್ ಸಿಗತ್ತೆ. ಈ ತರ 21 ಹೇಳಿದಾನೆ. ಅದ್ರೊಳಗೆ ಎಷ್ಟು ಸಾಧ್ಯವೋ ಅಷ್ಟು ಪೂಜೆ ಮಾಡ್ಬೇಕು. ಪೂಜೆ ಆಗತ್ಲವೆ. ಸರಿ, ಮಹಾಮಂಗಳಾರತಿ ಎಲ್ಲ ಆಗತ್ಲವೆ. ಉಪಾಯದಾನ ಇಟ್ಕೋಬೇಕು. ಜನವಾರ ಹಾಕ್ಬೇಕು ಅಂತ ಹೇಳಿ. ಸರಿ, ಎಲ್ಲ ಉಪಾಯದಾನಕ್ಕೆ ಇಟ್ಕೋಬೇಕು. ಎಲ್ಲಾರು ಉಪಾಯದಾನಕ್ಕೆ ಇಟ್ಕೊಂಡು ಅದಕ್ಕೆಲ್ಲ ತಟ್ಟೆ ಮುಚ್ಚಿ ಅದಕ್ಕೆ ಮಂತ್ರ ಹೇಳಿ ಉಪಾಯದಾನಕ್ಕೆ ಎಲ್ಲ ಗಣೇಶನ್ ತೋರಿಸ್ಬಿಟ್ಟು ಅದಕ್ ಮುಂಚೆ ಏನ್ ಮಾಡ್ಬೇಕು, ಹೆಂಡ್ತೀರ್ ಅದಕ್ಕೆ ಒಂದೊಂದು ಉದಾಹರಣೆ ನೀರ್ ಹಾಕ್ಬೇಕು. ಹೆಂಡ್ತೀರ್ ನೀರ್ ಹಾಕ್ಬೇಕು. ಗಣೇಶ ತೋರ್ಸ್ಬಿಟ್ಟು ತಳಗಡೆಗೆ ಇಟ್ಕೊಳ್ಳೋದು. ಆಮೇಲೆ ಹೆಂಡ್ತೀರ್ ಒಂದೊಂದು ಉದಾಹರಣೆ ನೀರ್ ಹಾಕ್ಬೇಕು. ಆ ನೀರ್ ಹಾಕ್ಬಿಟ್ಮೇಲೆ ನಾವು ಪೂಜೆ ಮಾಡಿ ರಥ ಮುಗ್ಸಕ್ ಬಂದಿರ್ತಾರಲ್ಲ ಅವ್ರಿಗೆ ಉಪಾಯದಾನ ಅವ್ರಿಗೆ ಕೊಡ್ಬೇಕು. ಕೊಟ್ಬಿಟ್ಟು ಎಲ್ಲಾರು ಪೂಜೆ ಮಾಡಿರೋ ಗಂಡು ಚಿಕ್ಕ ಮದುವೆ ಆಗದೆ ಇದ್ರು 1 ತೆಂಗಿನಕಾಯಿ, ಮದುವೆ ಆದ 2 ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ವ್ರತ ಮಾಡ್ಬಿಟ್ಟು ಅದನ್ನೆಲ್ಲ ಅವ್ರಿಗೆ ಕೊಡ್ಬೇಕು. ಸರಿ, ಆಮೇಲೆ ಇಷ್ಟೆಲ್ಲ ಆಗೋದ್ಮೇಲೆ ನೀನು ನೈವೇದ್ಯ ಹೇಳಿಲ್ಲ. ಇಷ್ಟು ಕರ್ಗಡ್ಬು ಒಬ್ಬಟ್ಟು ಎಲ್ಲಾರು ಮಾಡಿರ್ತೀವಲ್ಲ, ಹುಳಿ ಪಲ್ಯ ಎಲ್ಲ ತುಂಬಾ ತಗೊಂಬಂದ್ ಗಣೇಶ ಇಡ್ಬೇಕು. ಇಟ್ಬಿಟ್ಟು ಆಮೇಲೆ ಗಣೇಶ ಎಲ್ಲ ಮಹಾಮಂಗಳಾರತಿ ಮಾಡಿ ಅದನ್ನ ಪೂಜೆ ನೈವೇದ್ಯ ಮಾಡಿ ಆಮೇಲೆ ಒಂದು ಕರ್ಗಡ್ ತೆಗೆದು ಕರ್ಗಡ್ಬು ಒಂದು ತೆಂಗಿನಕಾಯಿ ಒಂದ್ ಪೂರ್ಣ ಫಲ ಎಲ್ಲ ತೆಗೆದ್ಬಿಟ್ಟು ತಳಗಡೆ ಗಣೇಶನ ತೆಳಗಡೆ ಮುಟ್ಟಿಸ್ಬಿಟ್ಟು ಗಣೇಶನ ತೆಳಗಡೆನಲ್ಲಿ ಇಟ್ಬಿಡ್ಬೇಕು. ಇದನ್ನ ಇಟ್ಬಿಟ್ಟು ಸರಿ ಎಲ್ಲ ಆದ್ಮೇಲೆ ಮಹಾಮಂಗಳಾರತಿ ಆದ್ಮೇಲೆ ಉಪಾಯದಾನ ಕೊಟ್ಮೇಲೆ ಆಮೇಲೆ ನೀವು ಎಲ್ಲಾರು ಓದ್ತಿದ್ದೆ ಅದೆಲ್ಲ ತೆಗೆದು ಆಮೇಲೆ ಬೂಟಿಕೆ ಅದಕ್ಕೆಲ್ಲ ಕೊಟ್ಕೋಬೇಕು. ಮಾಮೂಲಿ ಹಾಕುತ್ತಾರ ಪುಳಿ ಪಲ್ಯ ಎಲ್ಲರೂ ಬಡಿಸಿ ಆಮೇಲೆ ಬೂಟಿಕೆ ಇದು ಮಾಡ್ಬೇಕು. ಸರಿ, ಇನ್ನು ಊಟಕ್ಕೆ ಏನಾದ್ರು ಗೊತ್ತಾಗುತ್ತೆ. ಇಡ್ಲಿ ಎಲ್ಲ ತಿನ್ಕೋಬೋದು ಚೆನ್ನಾಗಿ ನಿಂಗಳು. ಅದೇ ಅದ್ ಮಾಡ್ಬಿಡ್ತೀವಿ ದೊಡ್ಡಮ್ಮ. ಕಾಯಲ್ಲ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಇದು. ಆಮೇಲೆ ಇಡ್ಲಿ ಚಟ್ನಿ ಎಲ್ಲ ಹಾಕೊಂಡಿದ ಹಾಗಾಗಿ ಊಟ ಪಡಿಬೋದು. ಅದೇ
ಅದೊಂದು ಖುಷಿ ಹಬ್ಬ ನಮ್ಗೆ ಎಲ್ಲ. ಸಾಯಂಕಾಲಕ್ಕೆ ಸಾಯಿ ಆರಾಧನೆ ಸಾಯಂಕಾಲಕ್ಕೆ ಕತೆ ಓದ್ಬೇಕು. ಶಮಂತಪ್ಪು ಕತೆ ಓದ್ಬಿಟ್ಮೇಲೆ ಆಮೇಲೆ ಇವತ್ತು ಬೆಳಗ್ಗೆ ಇದನ್ನ ಪೂಜೆ ಮಾಡಿಸಂಗೆ ಸಿಂಹಪ್ರಸೇನ ಮೋದಿ ಆ ಶ್ಲೋಕ ಇದೆಯಲ್ಲ ಅದನ್ನ ಹೇಳಿ ಅಕ್ಷತೆ ತೆಗೆದಿಟ್ಕೊಂಡಿರ್ಬೇಕು. ಚಂದ್ರನ್ ನೋಡ್ಬಾರ್ದು ಅವತ್ತು, ಜನರು ಅದನ್ನ ನೋಡ್ಬಾರ್ದು. ಬೇರೆ ಕಡೆ ಇಟ್ಕೊಂಡಿದ್ದು ಅಕಸ್ಮಾತ್ ಅಪ್ಪಿ ತಪ್ಪಿ ನೋಡಿದ್ರೆ ಆ ಶ್ಲೋಕನ ಹೇಳ್ಕೊಂಡು ಅಕ್ಷತೆನ ಮೇಲ್ಗಡೆಗೆ ಇಟ್ಕೊಂಡು ಚಂದ್ರನ್ ಪೂಜೆ ಮಾಡುವುದು. ಸರಿ ಸರಿ. ತೆಗೆದಿಟ್ಕೊಂಡು ಸೊ ಸರಿ, ಆಮೇಲೆ ಸಾಯಂಕಾಲದ ಪೂಜೆ ಮಾಡ್ಬೇಕಾದ್ರೆ ಚರ್ಪು ಸಾಯಂಕಾಲ ಚರ್ಪ್ ಮಾಡ್ತಿದ್ರಾ ಅವತ್ತು ಸಾಯಂಕಾಲ? ಹೌದು ಹೌದು, ಮಾಡಿವು. ಏನೇನ್ ಮಾಡ್ಬೋದು ದೊಡ್ಡಮ್ಮ ಅವತ್ತು ಚರ್ಪು? ಏನೇನ್ ಬಗೆ ಮಾಡ್ಬೋದು? ಕಡ್ಲೆ ಹಿಟ್ಟು, ಆಮೇಲೆ ಕೊಬ್ಬರಿ ಸಕ್ಕರೆ, ಆಮೇಲಿಂದ ಇದು ಪಾನದ ಪುರಿ, ಪಾಕದ ಪುರಿ, ಪಾಕದ ಪುರಿ ಪಾಕದ ಎಲ್ಲ ಪುರಿ. ಹಾಕ್ಬಿಟ್ಟು ಪುರಿ ಎಲ್ಲಾ ಪುರಿ ಮಾಡೋರು. ನನ್ ಇವ್ರ ಮನೆ ಮಾಡೋರು ನೋಡು, ಚಿಡ್ಬಟ್ರ ಮನೆಯಲ್ಲಿ ಹಾಕಿ ಪುರಿ ಹಿಡಿನಲ್ಲಿ ಇಟ್ಕೊಡೋರು. ಎಲ್ಲಾನು ಕೈಯಲ್ಲಿ ಕೊಡೋರು ನೋಡು. ಆ ತರ ಪುರಿ ಮಾಡ್ಬೋದು. ಹೆಸರು ಬೇಳೆ ಮಾಡ್ಬೋದು. ಸರಿ, ಆಮೇಲೆ ಇದು ಕಡ್ಲೆ ನೆನ್ಸ್ಬಿಟ್ಟು ಕಡ್ಲೆ ಗುಗ್ರಿ ಮಾಡ್ಬೋದು. ಹೆಸರು ಕಾಳು ನೆನ್ಸ್ಬಿಟ್ಟು ಹೆಸರು ಕಾಳು ಮಾಡ್ಬೋದು. ಇಂಥದ್ನೆಲ್ಲನು ಏನ್ ಬೇಕಾದ್ರೂ ಗಣೇಶನ್ ಮಾಡ್ಬೋದು. ಸೊ ನೈವೇದ್ಯ ಆದ್ಮೇಲೆ ನೀವೆಲ್ಲ ಗಣೇಶನ್ ಮುಡಿ, ನೀವೆಲ್ಲ ಗಣೇಶ ಇರ್ತೀರಲ್ಲ, ಅದನ್ನ ಹೊಡಿಬೋದ. ಹೊಡೆಯೋದು. ಸರಿ ದೊಡ್ಡಮ್ಮ, ಹಂಗಾರೆ ಗಣೇಶನ ಮತ್ತೆ ಗೌರಮ್ಮನ, ಗಣೇಶನ ಗೌರಮ್ಮನ ಇಬ್ಬರು ವಿಸರ್ಜನೆ ಮಾಡ್ಬಿಟ್ಟು ಎರಡನ್ನು ಒಂದೇ ದಿನ ಬಂದ್ರೆ ಇಬ್ಬರನ್ನು ಒಂದೇ ದಿನನೇ ಬಿಡ್ಬೇಕು. ಸರಿ ಅಕಸ್ಮಾತ್ ಏನಾದ್ರು ಬಂದ್ರೆ ಗೌರಮ್ಮನ್ನ ಬಿಟ್ಬಿಟ್ಟಿರ್ಬೇಕು, ಗಣೇಶನ ಬೆಳಗಿನ ದಿವಸ ಬಿಡ್ಬೇಕು. ಮಾಮೂಲಿ ತಾಪತ್ರ ಪೂಜೆ ಅದಕ್ಕೆಲ್ಲಾನು ಮಾಡಿ ಇಲ್ಲಿ ಇದು ನಲ್ಸಿದ್ಮೇಲೆ ಆಮೇಲೆ ಅದಕ್ಕೆ ಪೂಜೆ ಆಗಿ ಆ ಗಣೇಶನ ತಗೊಂಡು ಹೋಗುವಾಗ ಬಾಗಿಲಲ್ಲಿ 3 ಸರಿ ಪ್ರದಕ್ಷಿಣೆ ಮಾಡಿ 3 ಸರಿ ಮನೆಗೆ ತೋರಿಸ್ಬೇಕು ಗಣೇಶನ. ಹೀಗೆ ತೋರಿಸ್ಬಿಟ್ಟು ಆಮೇಲೆ 3 ಸರಿ ಮೇಲ್ಗಡೆ ಅದ್ ತಗೊಂಡು ಹೋಗ್ಬಿಟ್ಟು ಗಣೇಶನ ಅದ್ ಬಿಡ್ಬೇಕು. ಬಿಟ್ಬಿಟ್ಟು ಗಣೇಶನ್ ಬಿಡೋವಾಗ ಒಂದ್ ಮಂಗಳಾರತಿ ಮಾಡ್ಬೇಕು. ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಆಮೇಲೆ ಆ ಗಣೇಶನ 3 ಸರಿ ನೀರ್ನಲ್ಲಿ ಗದ್ದಿ ತೆಗೆದು ಗದ್ದಿ ತೆಗೆದು 3 ಸರಿ ತೆಗೆದು ಅದ್ದಿ ಮಾಡಿ ಗಣೇಶನ್ ಬಿಡ್ಬೇಕು. ಅದು ಗಣಪತಿಗೆ ಬುತ್ತಿನೂ ಇಡ್ಬೇಕೇನೋ ಅಲ್ವಾ ವಿಸರ್ಜನೆ ಜೊತೆಗೆ? ಬುತ್ತಿ ಏನಾದ್ರು ಮೊಸರನ್ನ ಆತರ? ಮೊಸರನ್ನ ಮೊಸರಲ್ಲಕ್ಕಿನೋ ಏನೋ ಏನ್ ಇದು ಮಾಡ್ತಿರ್ಲಿಲ್ಲ. ನಮ್ಮಲ್ಲಿ ಏನ್ ಮಾಡೋದು ಅಂದ್ರೆ ಗೌರಿ ಹಬ್ಬದ ದಿವ್ಸ ಮೊಸರನ್ನ ಗೌರಮ್ಮನ್ ತಗೊಂಡ್ ಬಿಟ್ಟು ಬಂದ ಮೇಲೆ ಮನೆಗ್ ಬಂದಾಗ ದೋಸೆ ಹುಯ್ಯೋರು ಅಷ್ಟೇ ಕೇಳಿಸ್ಬೇಕು ಅಂತ. ಅದು ಈಶ್ವರ ನಿಂಗೇನ್ ಕೊಟ್ರೆ ನಿಮ್ಮ ಅಪ್ಪನ ಮನೆಗೆ ಹೋಗ್ತೀಯಾ, ನಿನ್ಗೇನ್ ಕೊಡ್ತಾರೆ ಅಂತ ಕೇಳಿ ರೇಗಿಸ್ತಾನೆ. ಅದಕ್ಕೋಸ್ಕರ ನಮ್ಮೂರ್ ಬಡವರು ಏನಿಲ್ಲ, ಹುಲಿ ಚರ್ಮ ಹೊತ್ಕೊಂಡಿದ್ದಾರೆ, ನಮ್ಮವ್ರಿಗೆ ಏನು ಇಲ್ಲ ಅಂತ. ಅವಾಗ ಅವನೇನ್ ಮಾಡ್ತಾನೆ ಅಂತಂದ್ರೆ, ನಿಂಗ್ ಅಷ್ಟು ಐಶ್ವರ್ಯ ಕೊಡ್ತೀನಿ ನಿಮ್ಮ ಅಪ್ಪನ ಮನೆಗೆ, ನೀನ್ ಹೋಗು ಅಂತ ಹೇಳ್ತಾನೆ. ನಾನ್ ಬರ್ತೀನಿ, ನಿಮ್ ಮನೇಲಿ ಏನು ಅಡ್ಗೆ ಮಾಡಿರ್ತಾರೋ ಹೇಳು ನನ್ಗೆ ಅಂತಾನೆ. ಅವ್ನ್ ಬಂದ್ ಕದೆ ನಿಂತ್ಕೋತಾನಲ್ಲ ಅಂದ್ಬಿಟ್ಟು ಆ ದೋಸೆ ತಿಂತಾರೆ. ಅದ್ ಶಬ್ದ ಕೇಳಿ ವಾಸನೆ ಬಂದಿರುತ್ತೆ. ಆ ಶ್ವಾಸ ಆಮೇಲೆ ಮೊಸರನ್ನ ಎಲ್ಲಾನುವೆ ಮಕ್ಳ ಗಣೇಶನ್ ಬಿಟ್ಬಿಟ್ಟು ಬಂದ್ಮೇಲೆ ಪೂಜೆಯಾಗಿ ಇದೆಲ್ಲ ತೆಗೆದ್ಬಿಟ್ಮೇಲೆ ಮಕ್ಳೆಲ್ಲ ಊಟ ಕೂತ್ಕೊಳ್ಳುತ್ತವೆ. ಆ ದೋಸೆ ಆಮೇಲೆ ಏನೇನ್ ಅಡಿಗೆ ಇರುತ್ತೋ ಅದನ್ನೆಲ್ಲಾನು ಬಡಿಸಿ ಅದನ್ನೆಲ್ಲ ಮಾಡಿ ಹುಡುಗರಿಗೆಲ್ಲ ಗೌರವ ತಂದಾಗ ಅಲ್ಲಿಂದ ತೀರ್ಥ ಗೌರಮ್ಮ ಬಂದಾಗ ಗಣೇಶನ್ ಗೌರಮ್ಮ ಬಿಟ್ಬಿಟ್ಟಿರ್ತೀವಲ್ಲ ಗಣೇಶನ್ಗೆ, ಆ ಗಣೇಶನ್ ಇಟ್ಟಿದ್ ಕಡೆ ಬೆಳ್ಳಿ ಗಣೇಶ ಇರುತ್ತೆ. ಆ ಗಣೇಶನ್ ಪಕ್ಕದಲ್ಲಿ ಈ ಕಳಶ ಇಟ್ಟಿರ್ತೀವಲ್ಲ, ಆ ಕಳಶಕ್ ತಗೊಂಬಂದು ಅದಕ್ಕಿಟ್ಟು ಆ ಕಳಶಕ್ ಮಂಗಳಾರತಿ ಮಾಡಿ ಆ ತೀರ್ಥ ಎಲ್ಲರಿಗೂ ತೀರ್ಥ ಕೊಟ್ಟು ಸರಿ ಆಮೇಲಿಂದ ಅಲ್ಲಿಗೆ ಗಣೇಶ ಪೂಜೆ. ಆಮೇಲೆ ಗಣೇಶನ್ ಇದ್ದು ಮಾಡ್ಬೇಕು. ನಿಮ್ಗೆ ಏನಾರು ಮನಸ್ಸಿನಲ್ಲಿದ್ದು ನೀವೇನಾರು ಒಂದ್ ಮಕ್ಳಾಗ್ಲಿಲ್ಲ, ಒಂದ್ ಇನ್ನೇನಾರು ಬೇಕು ಇದಿದ್ರೆ ಗಣೇಶನ್ ಇಟ್ಕೊಂಡು ಹರಿಸಿ ಬೆಳ್ಳಿ ಗಣೇಶ ಕೊಡ್ತೀವಿ ಅಂತ ಮನಸ್ಸಿನಲ್ಲಿ ಮಾಡ್ಕೊಂಡು ಕೊಡ್ಬೋದು. ಆ ಬ್ರಾಹ್ಮಣಗೆ ಆ ಗಣೇಶನ್ ದಾನ ಕೊಡು. ಸರಿ ಸರಿ ದೊಡ್ಡಮ್ಮ. ಇವಾಗ ಒಂದೇ ಒಂದ್ ಪ್ರಶ್ನೆ ಇದ್ರಲ್ಲಿ, ಇವಾಗ ಗಣಪತಿ ನಾವ್ ಇವಾಗ ವಿಗ್ರಹ ತಗೊಂಬಂದ್ ಇಟ್ಕೊಂಡು, ಮಣ್ಣಿನ ವಿಗ್ರಹ ತಗೊಂಬಂದ್ ಇಟ್ಕೊಂಡು, ಇವಾಗ ನೀವ್ ಒಂದು ಪಾಯಿಂಟ್ ಹೇಳಿದ್ರಿ ದೊಡ್ಡಮ್ಮ, ಯಾರ್ಗಾರ ಏನಾರು ಹರಕೆಗಳು ಮಾಡ್ಕೋಬೇಕು ಅನ್ನೋ ಇಚ್ಛೆ ಇದ್ದಲ್ಲಿ ಒಂದು ಮಣ್ಣಿನ ಗಣಪತಿ ಇಟ್ಟು ಜೊತೆಗೆ ಒಂದ್ ಬೆಳ್ಳಿ ಗಣಪತಿನೂ ಹರಕೆ ಮಾಡಿ ಇಟ್ಕೊಂಡು ಪೂಜೆ ಮಾಡಿ ಆ ಬೆಳ್ಳಿ ಗಣಪತಿನ ದಾನ ಕೊಟ್ಟು ಮಣ್ಣಿನ ಗಣಪತಿನ ವಿಸರ್ಜನೆ ಮಾಡಿ ಮಾಡ್ಬೋದಾ? ಆ ತರನು ಮಾಡ್ಬೋದಾ? ಎರಡು ಇಡ್ಬೋದಾ? ಅದೇ ತರನೇ ಮಾಡ್ಬೇಕು. ಪ್ರತಿ ವರ್ಷನೂ ಬೆಳ್ಳಿ ಪ್ರತಿ ವರ್ಷನೂ ಮಾಡ್ಬೇಕು. ಪ್ರತಿ ವರ್ಷ ನಿಮ್ಗೆ ಅನುಕೂಲ ಇದ್ರೆ ಪ್ರತಿ ವರ್ಷ ಬೆಳ್ಳಿ ದಾನ ಕೊಡು ಅಂತ ಹೇಳ್ತಾನೆ. ಕೊಡ್ಬೋದು ಬೆಳ್ಳಿ. ಅಂದ್ರೆ ಮಣ್ಣಿನ ಗಣಪತಿ ಜೊತೆಗೆ? ಜೊತೆಗೆ ಆಯ್ತಾಯ್ತು, ಸರಿ 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 ಸರಿ, ಓಕೆ, ಥ್ಯಾಂಕ್ ಯು.
ಪೂಜೆ ಮಾಡಿ ದಾನ ಕೊಡ್ಬೋದು. ಆಯ್ತು. ಇಲ್ಲ ಅಂತಂದ್ರೆ ನಿಮಗೆ ಹರಸ್ಕೊಂಡ್ ದಿನ ಕೊಡ್ಬೋದು. ಗೊತ್ತಾಯ್ತು ಗಣೇಶ ಗೊತ್ತಾಯ್ತು ಇದು ಮಾಡ್ಬೋದು. ಆಯ್ತು. ಓಕೆ, ಥ್ಯಾಂಕ್ ಯು ದೊಡ್ಡಮ್ಮ. ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀರಾ. ಪ್ರದೀಪ್ ಮೇ ಬಿ ಸಮರಿ ಮಾಡ್ಬಿಟ್ರೆ ಒಂದು ಖಂಡಿತ next program. ಮಾಡೋಣ. ಸೊ ವರಸಿದ್ಧಿ ವಿನಾಯಕ ದೊಡ್ಡಮ್ಮ ಹೇಳ್ದಂಗೆ ಒಳ್ಳೆ ಖುಷಿಯಾದಂತ ಹಬ್ಬ. ನಾನು ಹೇಳ್ದಂಗೆ ತುಂಬಾ ತಿಂಡಿಗಳು ಸಿಗತ್ತೆ ಮಕ್ಳಿಗೆ ಅನ್ನೋದು ಒಂದು ನಾವು ಎಲ್ಲ ಕಾಯ್ತಾ ಇದ್ವಿ ಅಂತ. ಟು ಬಿ ಆನ್ ದಿ ಲೈಟರ್ ನೋಟ್ ಅದು ಹೇಳಿದೆ. ಸೊ ಏನ್ ಮಾಡ್ತಿದ್ರು ನಮ್ಮ ಹಿರಿಕರು ಅಂತ ಅಂದ್ರೆ, ಅದೇ ಪೂರ್ವ ಸಿದ್ಧತೆ ಪ್ರಕಾರ ಎಲ್ಲ ಹಿಂದಿನ ಗೌರಿ ಹಬ್ಬದ ಹಿಂದಿನ ದಿವಸನೇ ಎಲ್ಲ ನಡೆಯೋದು. ಎಲ್ಲ ನೈವೇದ್ಯಕ್ಕೆ ಏನೇನ್ ಬೇಕು, ಯಾಕಂದ್ರೆ ನೈವೇದ್ಯನ ಗಣಾಧಿಪಹ ಅಂತ ಹೇಳ್ತಾರೆ, ಅವನಿಗೆ ಪ್ರಿಯವಾದಂತದ್ದು ಎಲ್ಲಾ ತಿಂಡಿಗಳನ್ನು ಮಾಡ್ತಾ ಇದ್ರು. 5 ಬಗೆ ಉಂಡೆಗಳು ಅಂತ ಹೇಳಿದ್ರು ದೊಡ್ಡಮ್ಮ. ಕಡಲೆ ಉಂಡೆ, ಪುರಿ ಉಂಡೆ, ಆಮೇಲೆ ಹುರ್ಗಡ್ಲೆ ಉಂಡೆ, ಆಮೇಲೆ ತೆಚ್ಚಿಗ್ಲಿ, ತಂಬಿಟ್ಟು ಇತ್ಯಾದಿಗಳನ್ನೆಲ್ಲ ಮಾಡೋರು. ಆಮೇಲೆ ಚಕ್ಲಿ, ಮುತ್ಸರೆ, ಕೋಡ್ಬಳೆ, ನಿಪ್ಪಟ್ಟು, ಏನ್ ಬೇಕಾರ ಆದಷ್ಟು ಎಷ್ಟ ಮಾಡೋದು ಅಷ್ಟು ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳಿ. ಮತ್ತೆ ಮೇನ್ ಆಗಿ ಕರಗಡುಬು ಬೆಲ್ಲ ಮತ್ತೆ ಅಕ್ಕಿ ಸಮನಾಗಿ ಬರ್ಸಿರ್ತಕ್ಕಂತ ಹೂರ್ಣದಲ್ಲಿ ಮಾಡೋರು. ಬೆಲ್ಲ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಅದರಷ್ಟು ರುಚಿ ಯಾವ್ದು ಇಲ್ಲ. ನಮ್ ತಿಪ್ಸಂದ್ರದವ್ರಿಗೆ ಅದು ಫೇಮಸ್ ಬೆಲ್ಲದ್ದು ಮಾಡೋದು. ಈಗೆಲ್ಲ ಸಕ್ಕರೆನಲ್ಲಿ ಮಾಡಿ ತುಂಬ್ತೀವಿ, ಆದ್ರೆ ಬೆಲ್ಲದಲ್ಲಿ ಮಾಡೋದೇ ಮಜಾ, ಅದೇ ಬೇರೆ. ಅದು ಮಾಡ್ಬೋದು. ಅದು ಶ್ರೇಷ್ಠ ಅಂತ ಹೇಳಿ. ಹೌದು. ಅದನ್ನ ಬರಿದಂತ ತುಪ್ಪನೋ ಹಾಲು ಹಾಕು, ಸ್ವಲ್ಪ ತಟ್ಪುಡಿ ಮಾಡ್ಕೊಂಡು ಅದನ್ನೆಲ್ಲ ಇದನ್ನಿಟ್ಟು ಅದನ್ನು ಅದನ್ನು ಇನ್ನೊಂದ್ ಬಗೆ ತರ ಮಾಡಿ ನೈವೇದ್ಯ ಮಾಡ್ಬೋದು. ಸೊ ಇದನ್ನೆಲ್ಲ 21 ಖಂಡಿತ ಇಡ್ಲೇಬೇಕು ನೈವೇದ್ಯಕ್ಕೆ ಗಣೇಶನ್ಗೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಮಾಡೋರು ಎಲ್ಲಾ ಮಕ್ಳಿಗೂ ಆಗ್ಬೇಕು ಅಂತ ಹೇಳಿ. ಮತ್ತೆ ಬೇರೆ ತಿಂಡಿಗಳ ಜೊತೆಗೆ ಇದನ್ನು ಇಟ್ಟು ನೈವೇದ್ಯ ಮಾಡೋರು ಅವತ್ತಿನ ದಿವಸಕ್ಕೆ. ಇದು ಪೂರ್ವ ಸಿದ್ಧತೆ ಭಾಗಕ್ಕೆ ಬರುತ್ತೆ. ಮತ್ತೆ 21 ಎಳೆ ಇದ್ರದ್ದು ಏನು ಹೆಜ್ಜೆ ಅಸ್ತ್ರ, ಅದೊಂದು ಇಂಪಾರ್ಟೆಂಟ್ ಇಲ್ಲಿ, ನಂಬರ್ ಇಂಪಾರ್ಟೆಂಟ್. 21 ಎಳೆ. ಮತ್ತೆ ಕುಂಕುಮದ ಅಥವಾ ಚಂದನದ, ಕೆಂಪು ಚಂದನ ಅಂದ್ರೆ ಗಂಧಕ್ಕೆ ಕೆಂಪು ಕುಂಕುಮನ ಬೆರೆಸಿ ಅದನ್ನ 21 ಎಳೆಗೂ ಹಚ್ಚಿ ಅದನ್ನ ಗಣೇಶನ್ ಸಮರ್ಪಣೆ ಮಾಡ್ತಿದ್ರು. ಎಲ್ಲಾ ಗಂಡಸರು ಯಾರ್ಯಾರು ಪೂಜೆ ಮಾಡ್ತಾರೋ ಎಲ್ಲಾರು 21 ಎಳೆದು ಗಣೇಶನಿಗೆ ಸಮರ್ಪಣೆ ಮಾಡೋರು. ವಸ್ತ್ರ ಇದೊಂದು. ಆಮೇಲೆ ಹೆಂಗಸರು ಪೂಜೆ ಮಾಡೋರು. ಆಮೇಲೆ ಅದಾದ್ಮೇಲೆ ಗಣೇಶನ್ ಪ್ರತಿಷ್ಠಾಪನೆ ಹೇಗೆ, ಮಣ್ಣಿನ ಗಣಪತಿ ಕೆಲವು ಸ್ಪೆಸಿಫಿಕೇಶನ್ ನಮ್ಮನೆ ಸಂಪ್ರದಾಯದಲ್ಲಿ ಏನಪ್ಪಾ ಅಂತ ಅಂದ್ರೆ, ಎಡಮುರಿ ಗಣಪತಿನೇ ಆಗ್ತಾ ಇದ್ದಿದ್ದು, ಯಾವಾಗ್ಲೂ ಇಡ್ತಿದ್ದು. ಮತ್ತೆ ತಿಲಕ ಇರೋದು, ಅಂದ್ರೆ ಒಂದು ತಿಲಕ ಅಂದ್ರೆ ಕೆಳಗಡೆ ಅಗಲವಾಗಿರ್ತಕ್ಕಂಥದ್ದು, ಮೇಲೆ ಹೋಗ್ತಾ ಊರ್ಧ್ವ ಇದು ದಿಕ್ಕಿನಲ್ಲಿ ಸಣ್ಣದಾಗೋದು. ಸೊ ಇದು ತಿಲಕ ಅಂತ ಹೇಳ್ತಾರೆ. ಅದನ್ನ ಅದೇ ಸ್ಪೆಸಿಫಿಕೇಶನ್ ತರೋರು. ಬಣ್ಣದ ಗಣಪತಿ, ಅದರಲ್ಲೂ ಕೆಂಪಿಂದು ಅಥವಾ ಹಳದಿ ಬಣ್ಣದ ಮಟ್ಟ ಉಟ್ಕೊಂಡಿರೋದು ಶ್ರೇಷ್ಠ ಅಂತ ಹೇಳಿ ಅದೇ ರೀತಿ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ರು. ಮತ್ತೆ ಅದ್ರ ಜೊತೆಗೆ ಬೆಳ್ಳಿ ಗಣಪತಿನೂ ಯಾರ ಹರಿಸ್ಕೊಂಡು ಅಥವಾ ಅವ್ರಿಗೆ ಏನಾರ ಒಂದು ಕಾಮನೆಗಳಿದ್ದು ಈ ತರ ಆಗ್ಬೇಕು, ನಮಗೇನೋ ಒಂದು ಕೆಲಸ ಆಗ್ಬೇಕು ಅಂತ ಅನ್ಕೊಂಡು ಹರಿಸ್ಕೊಂಡ್ರೆ ಬೆಳ್ಳಿ ಗಣಪತಿನ ಇಟ್ಟು ಅದನ್ನ ದಾನ ಮಾಡುವಂತ ಪ್ರತೀತಿನೂ ನಮ್ಮ ಮನೆಗಳಲ್ಲಿ ಇದೆ. ಮಣ್ಣಿನ ಗಣಪತಿ ಜೊತೆಗೆ ಆ ಬೆಳ್ಳಿ ಗಣಪತಿನ ಇಟ್ಟು ಆ ವ್ರತ ಪೂರ್ತಿ ಆದ್ಮೇಲೆ ವಿಸರ್ಜನೆ ಆದ ನಂತರ ಒಬ್ಬ ಬ್ರಾಹ್ಮಣನಿಗೆ ಅದನ್ನ ದಾನ ಕೊಡುವಂತದ್ದು ಪರಿಪಾಠ ಇದೆ. ಅದನ್ನ ನಾವು ಮಾಡಬಹುದು, ಮಾಡ್ಲೇಬೇಕು ಅಂತ ಏನಿಲ್ಲ, ಯಾವ್ದಾದ್ರು ಒಂದ್ಸತಿ ಮಾಡ್ಬೋದು, ಮನಸ್ಸಿದ್ರೆ ಮಾಡಬಹುದು, ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಭಾಗ. ಮತ್ತೆ ವ್ರತದ ನಿಯಮಗಳೆಲ್ಲ ನಮ್ಗೆ ಗೊತ್ತೇ ಇರುತ್ತೆ, ಅದ್ರಲ್ಲಿ ಡೀಟೇಲ್ ಆಗಿ ಹೋಗಲ್ಲ ನಾವು. ಇಲ್ಲಿ ಸಂಪ್ರದಾಯದ ಬಗ್ಗೆ ಮತ್ತೆ ಅಡಿಗೆ ವಿಶೇಷದ ಬಗ್ಗೆ ಮಾತ್ರ ಫೋಕಸ್ ಮಾಡಿರೋದ್ರಿಂದ ವ್ರತದ್ದು ನಿಮ್ಗೆ ಗೊತ್ತೇ ಇರುತ್ತೆ, ಯಾವ ರೀತಿ ಮಾಡ್ಬೇಕು ಅಂತ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಮಹಾ ನೈವೇದ್ಯಕ್ಕೆ ಎಲ್ಲವನ್ನು, ಆ ನೈವೇದ್ಯಕ್ಕೆ ಏನೇನ್ ಮಾಡಿದಾರೋ ಅವತ್ತಿನ ಎಲ್ಲವನ್ನು ಇಟ್ಟು ಗಣೇಶನಿಗೆ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಿ ಆಮೇಲೆ ಮಕ್ಕಳು ಎಲ್ಲಾರನ್ನು ಕೂರಿಸಿ ಅವ್ರಿಗೆ ಪ್ರಸಾದ ಇತ್ಯಾದಿಗಳನ್ನು ಕೊಟ್ಟು ಅವತ್ತು ಊಟ ವಿಜೃಂಭಣೆಯಿಂದ ನಡೀತಾ ಇತ್ತು ನಮ್ಮ ಮನೆಗಳಲ್ಲಿ. ತೀರ್ಥ ಪ್ರಾಶನ ಆದ್ಮೇಲೆ ಪ್ರಸಾದದ ರೂಪದಲ್ಲಿ ಎಲ್ಲ ಕೊಟ್ಟು ಅದಕ್ಕಿಂತ ಮುಂಚೆ ಉಪಾಯಂದಾನ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಬ್ರಾಹ್ಮಣನಿಗೆ ಊಟಕ್ಕೆ ಕಾರ್ಯಕ್ರಮ ನಡೆಯೋದು. ಊಟಕ್ಕೆಲ್ಲರೂ ಅದೇ ಯಥಾ ಪ್ರಕಾರ ಪಾಯಸ, ಚಿತ್ರಾನ್ನ, ಕಡುಬು, ಮತ್ತೆ ಹುಳಿ ಸಾರು, 2 ಬಗೆ ಪಲ್ಯ, ಕೋಸಂಬರಿ, ಏನು ವೈಭವಪೇತವಾಗಿ ನಡೆಸೋರು ಗಣೇಶನ ಹಬ್ಬ. ನಮ್ಮ ಅಪ್ಪ ಹೇಳೋರು, ಇನ್ನು ಕಿವಿ ಕಟ್ಟಾಗಿದೆ, ಊರಿಂದ ಬಂದು ಡೈನಮೈಟ್ ಇಟ್ಕೊಂಡು ಸೈಕಲ್ ತುಳಿಯೋರಂತೆ ಮಂಟಪಕ್ಕೆ ಕಟ್ಟಿಬಿಟ್ಟು. ಅಷ್ಟು ಸಂಭ್ರಮ ಎಲ್ಲರಿಗೂ. ಇವತ್ತಿಗೂ ನಮ್ಮ ಮನೆಗಳಲ್ಲಿ ಎಲ್ಲಾರ ಮನೇಲೂ ಇದೆ ಅದು, ಆ ಸಂಭ್ರಮ. ಗಣೇಶನ ಹಬ್ಬ ದೊಡ್ಡ ಹಬ್ಬ ನಮ್ಗಳಿಗೆ ಆಕ್ಚುಲಿ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ದೊಡ್ಡಮ್ಮ. ಸೊ ಇದು ಸಂಕ್ಷಿಪ್ತ. ಆಮೇಲೆ ಸಾಯಂಕಾಲದ ಭಾಗಕ್ಕೆ ಬಂದಾಗ
ಚರ್ಪು ಅಂದ್ರೆ ಸಾಯಂ ಆರಾಧನೆ ಮಾಡ್ಬೇಕಾದ್ರೆ ಕಥಾಶ್ರವಣ ಮಾಡಿ, ಗಣೇಶನ್ ವರಸಿದ್ಧಿ ವಿನಾಯಕ ಕಥಾಶ್ರವಣ ಮಾಡಿ, ಚಂದ್ರನ್ ನೋಡಿ ದರ್ಶನ ಮಾಡಿದ್ದು ಏನಾದ್ರು ದೋಷ ಇತ್ತು ಅಂದ್ರೆ ಆ ಶ್ಲೋಕ ಇದೆ, ಸಿಂಹ ಪ್ರಸೀನ ಅಂತ, ಅದನ್ನ ಶ್ಲೋಕ ಓದಿ ಗಣೇಶ ಏನು ಚಂದ್ರನ್ನ ನೋಡಿ ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಕಥಾಶ್ರವಣ ಮಾಡ್ಬಿಟ್ಟು ಉತ್ತರ ಪೂಜೆ ಮಾಡ್ಬಿಟ್ಟು ಗಣೇಶನ್ನ ವಿಸರ್ಜನೆ ಮಾಡೋರು. ಸಾಯಂಕಾಲ ಯಥಾ ಪ್ರಕಾರ ಚರ್ಪು ಎಲ್ಲಾ ತರದ್ದು ಮಾಡೋರು. ಒಬ್ಬೊಬ್ರು ಮನೇಲಿ ಒಂದೊಂದು ಕಾಂಪಿಟೇಷನ್ ತರ, ಒಂದು ಕಡಲೆ ಉಸ್ಲಿ ಇರ್ಬೋದು, ಗುಗ್ರಿ ಇರ್ಬೋದು, ಅಥವಾ ಸಕ್ಕರೆ ಕೊಬ್ಬರಿ ಇರ್ಬೋದು, ಒಬ್ಬೊಬ್ರ ಮೇಲೆ ಕಡಲೆ ಹಿಟ್ಟು ಇರ್ಬೋದು. ತುಂಬಾ ಚೆನ್ನಾಗಿ ವೈಭವೋಪೇತವಾಗಿ ಮಾಡೋರು. ಉತ್ತರ ಪೂಜೆ ಆದ್ಮೇಲೆ ಗಣೇಶನ್ನ ವಿಸರ್ಜನೆ ಮಾಡೋದು. ಅವತ್ತಿನ ದಿವಸನೇ ನಮ್ಮ ಮನೆಗಳಲ್ಲೆಲ್ಲ ವಿಸರ್ಜನೆ ಆಗೋದು. ನಾವು ಅಷ್ಟು ದಿವಸ ಇಟ್ಕೊಳ್ತಾ ಇರ್ಲಿಲ್ಲ, ಯಾಕಂದ್ರೆ ಅದ್ ನಿಯಮ ನಿಷ್ಠೆಯಿಂದ ಮಾಡ್ಬೇಕಾಗಿತ್ತು. ಮಾಡಕ್ ಮನ್ಸಿರೋರು ಇಟ್ಕೋಬಹುದು, ಬಟ್ ಅದಕ್ಕೆ ದಿನಾಕಾಲ ನೋಡ್ಬೇಕಾಗಿರೋದ್ರಿಂದ ಇದಾಗುತ್ತೆ. ಸೊ ಗಣೇಶನ್ನ ಅವತ್ತಿನ ದಿವಸನೇ ನಾವು ವಿಸರ್ಜನೆ ಮಾಡ್ಬಿಟ್ಟು ಗಣೇಶನ್ ನೀರಿನಲ್ಲಿ 3 ಸತಿ, ಅದಕ್ಕೆ ವಿಸರ್ಜನೆ ಮಾಡಕ್ಕಿಂತ ಮುಂದೆ 3 ಸತಿ ಸುತ್ತಲೂ ತೋರಿಸಿ ಮನೇನ ಗಣೇಶನ್ಗೆ ತಗೊಂಡೋಗಿ ಆ ಗಣೇಶನ್ನ ವಿಸರ್ಜನೆ ಮಾಡುವಂತ ಪರಿಪಾಠ ಇತ್ತು. ವಿಸರ್ಜನೆ ಮಾಡ್ಬೇಕಾದ್ರೆ ಅಲ್ಲೂ ಹೋಗಿ ಒಂದು ಕಾಯಿ ಇದು ಹೊಡೆದು ದೇವರಿಗೆ ತಿರ್ಗಾ ಪುನಃ ಪೂಜೆ ಲಘುವಾಗಿ ಚಿಕ್ಕದಾಗಿ ಒಂದು ಪೂಜೆ ಮಾಡ್ಬಿಟ್ಟು ಅಲ್ಲಿ ವಿಸರ್ಜನೆ ಮಾಡ್ಬಿಟ್ಟು ಆ ತೀರ್ಥ ತಂದು ತಿರ್ಗಾ ಆ ಮಂಟಪದಲ್ಲಿ ಇಟ್ಟು ನಮಸ್ಕಾರ ಮಾಡಿ ಆಮೇಲೆ ಊಟ ಮಾಡೋರು. ದೊಡ್ಡಮ್ಮ ಒಂದ್ ಕತೆ ಹೇಳಿದ್ರು. ಈಶ್ವರ ಕೇಳ್ತಾನೆ, ಏನ್ ಕೊಟ್ರೆ ನಿಮ್ಮ ಅಪ್ಪನ ಮನೇಲಿ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾನೆ, ಅಷ್ಟೈಶ್ವರ್ಯ ಕೊಡ್ತೀನಿ ಅಂದಾಗ ಅದೊಂದು ಪ್ರತೀಕವಾಗಿ ದೋಸೆ ಮಾಡಿ ಅವತ್ತಿನ ದಿವಸ ಸಾಯಂಕಾಲ ಮಕ್ಕಳಿಗೆಲ್ಲ ತಿಂಡಿಗಳು ಇದೆಲ್ಲ ಕೊಟ್ಟು ಊಟದ ಜೊತೆಗೆ ಖುಷಿಯಾಗಿ ಊಟ ಮಾಡಿ ಎಲ್ಲಾರು ನಗನಗ್ತಾ ಅವತ್ತಿನ ದಿನ ಹಬ್ಬದ ಎಂಡ್ ಮಾಡ್ತಾ ಇದ್ರು. ಇದು ನಮ್ಮ ವರಸಿದ್ಧಿ ವಿನಾಯಕ ಸ್ವಾಮಿ ಪೂಜೆಯ ವ್ರತದ ಪರಿಕಲ್ಪನೆ, ಮತ್ತೆ ನಮ್ಮ ಹಿರಿಕರು ಮಾಡ್ಕೊಂಡ್ ಬಂದಿರ್ತಕ್ಕಂತಹ ಶೈಲಿ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ದೊಡ್ಡಮ್ಮ. ಧನ್ಯವಾದಗಳು. ಉಲ್ಲಾಸ್, ಓವರ್ ಟು ಯು. ಅಷ್ಟೇ, ಅಂದ್ರೆ ಇಬ್ರು ಸೇರಿ ಕರೆಕ್ಟ್ ಆಗಿ ದೊಡ್ಡಮ್ಮ ಫುಲ್ ಡೀಟೇಲ್ ಆಗಿ ಹೋಗಿ ನೀವೊಂದು ಸಂಕ್ಷಿಪ್ತ ಕೊಟ್ಟಿದ್ದೀರಾ. ಇದಕ್ಕೊಂದು ಲಾಜಿಕಲ್ ಎಪಿಸೋಡ್ಗೆ ಒಂದು ಎಂಡ್ ಬಂತು. ತುಂಬಾ ಡೀಟೇಲ್ ಆಗಿ ಹೋಗಿದೀವಿ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಅದೇ ಸೇಮ್ ಹಳೆ ರೆಕಾರ್ಡ್ ಹಾಕ್ದಂಗೆ ಹಾಕ್ತಿದ್ದೀನಿ ಅಂತ ತಿಳ್ಕೊಬೇಡಿ. ನೋಡ್ತಾ ಇರೋರು ಇದ್ರಲ್ಲಿ ಏನಾದ್ರು ಬಿಟ್ಟೋಗಿದ್ರೆ, ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ, ಈ ಮಾಡ್ತಾ ಇರೋ ಉದ್ದೇಶನೇ ಆ ಪ್ರಶ್ನೆಗಳನ್ನ ಬಗೆಹರಿಸ್ಬೇಕು ಅಂತ. ಸೊ ದಯವಿಟ್ಟು ಕೇಳಿ. ಅಲ್ಲಿಗೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಅಲ್ಲೇ ಹಾಕ್ಬೋದು, ಇಲ್ಲ ನಮಗೆ ಸಪರೇಟ್ ಆಗಿ ನಮ್ಮ ಹತ್ರ ಡಿಸ್ಕಸ್ ಮಾಡ್ಬೋದು. ನಿಮಗೆ ಯಾವ್ದು ಅನುಕೂಲನೋ ಆ ರೀತಿ ದಯವಿಟ್ಟು ನಮ್ಮನ್ನು ಕೇಳಿ. ನಾವು ಅದನ್ನ ಏನ್ ಬೇಕೋ ಕ್ಲಾರಿಫಿಕೇಶನ್ ಮತ್ತೆ ದೊಡ್ಡಮ್ಮ ಅವ್ರ ಹತ್ರ ತಗೊಂಡು ಎಲ್ಲರಿಗೂ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತೀವಿ. ವಿತ್ ದಟ್, ಥ್ಯಾಂಕ್ ಯು ಎವ್ರಿ ಒನ್. ಮತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಮಾಡೋಣ ಎಲ್ಲರೂ. ಥ್ಯಾಂಕ್ ಯು. ಥ್ಯಾಂಕ್ ಯು.